Hello everyone, welcome to Target KSLU. ಸೊ ನಿಮಗೆಲ್ಲ ಒಂದು ಹೈಕೋರ್ಟಿಂದ ಗುಡ್ ನ್ಯೂಸ್ ಬಂದಿದೆ. ಅದು ಡೇ ಬಿಫೋರ್ ಎಸ್ಟರ್ಡೇ ಮೊನ್ನೆನೇ ಬಂದಿದೆ. ಓಕೆ, ಸೊ ಈಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಏನು ನೋಟಿಫಿಕೇಶನ್ನು ಸರ್ಕ್ಯುಲರ್ ಇತ್ತು 6ನೇ ತಾರೀಕು ಡಿಸೆಂಬರ್ 2024. ಆ ಸರ್ಕ್ಯುಲರಲ್ಲಿ ಏನು ಹೇಳಿತ್ತು, ಯೂನಿವರ್ಸಿಟಿ ಯಾರ್ಯಾರು ರಿಪೀಟರ್ ಸ್ಟೂಡೆಂಟ್ ಇದ್ದೀರಾ ಅವರು IPC CRPC ಎವಿಡೆನ್ಸ್ ಬದಲಾಗಿ BNS BNSS BSA ಈ ಸಬ್ಜೆಕ್ಟ್ಗಳನ್ನು ಬರಿಬೇಕು ಅಂತ ಒಂದು ಸರ್ಕ್ಯುಲರ್ ಇತ್ತು. ಈಗ ಅದನ್ನ ಚಾಲೆಂಜ್ ಮಾಡಿದ್ರು BMS ಲಾ ಕಾಲೇಜ್ ಸ್ಟೂಡೆಂಟ್ ಪೆಟಿಷನರ್ ಆಗಿ ಚಾಲೆಂಜ್ ಮಾಡಿದ್ರು ಸಚಿನ್ ಅಂತ. ಸೊ ಅವರಿಗೆ ಕೌನ್ಸಿಲ್ ಆಗಿ ನಿಂತಿದ್ದು ಪವನ್ ಚಂದ್ರ ಶೆಟ್ಟಿ ಅವರು. ಸೊ ಈ ಸರ್ಕ್ಯುಲರ್ ಏನಿದೆ, ಏನು ಒತ್ತಡ ಹೇರ್ತಿತ್ತು ಸ್ಟೂಡೆಂಟ್ ಮೇಲೆ, ನೀವು ಹೊಸ ಸಬ್ಜೆಕ್ಟ್ಸ್ ಬರೀಬೇಕು ಅಂತ, ಆ ಸರ್ಕ್ಯುಲರ್ನ ಪವನ್ ಚಂದ್ರ ಶೆಟ್ಟಿ ಅವರು ಕ್ವಾಶ್ ಮಾಡಿಸಿದ್ದಾರೆ. ಓಕೆ, ಸೊ ನಮ್ಮ ಜಡ್ಜ್ ಸಾಹೇಬ್ರು ಸೂರಜ್ ಗೋವಿಂದ್ ರಾಜ್ ಅವರು ಇದ್ರು, ಅವರು ಯೂನಿವರ್ಸಿಟಿಗೆ ಆರ್ಡರ್ಸ್ ಕೊಟ್ಟಿದ್ದಾರೆ. ಈಗ ಆ ಸರ್ಕ್ಯುಲರ್ ಕ್ವಾಶ್ ಆಗಿದೆ ಸದ್ಯಕ್ಕೆ. 6ನೇ ತಾರೀಕು ಡಿಸೆಂಬರ್ 2024 ಏನು ಸರ್ಕ್ಯುಲರ್ ಇತ್ತು ಅದನ್ನ ಕ್ವಾಶ್ ಮಾಡಿದ್ದಾರೆ. ಈಗ ರಿಪೀಟರ್ಸಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಂದ್ರೆ, ನೀವು IPC CRPC ಎವಿಡೆನ್ಸ್ ಅಲ್ಲಿ ಏನು ಫೇಲ್ ಆಗಿದ್ರಿ ಅದೇ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ. ಅದೇ ಒಂದು ಸಬ್ಜೆಕ್ಟ್ ಮೇಲೆ ನೀವು ಇದನ್ನ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಫೀಸು BNS BNSS ನಿಮ್ಮ BSA ಕಟ್ಟಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ನಿಮಗೆ ಎಕ್ಸಾಮ್ಸ್ ಅದರಲ್ಲಿ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಓಕೆ, ಸೊ ನಾನು ನಮ್ಮ ಟಾರ್ಗೆಟ್ KSLU ಟೀಮಿನ ಮುಖಾಂತರ ಹಾಗೂ ಕರ್ನಾಟಕದ ಪ್ರತಿಯೊಂದು ಕಾನೂನು ವಿದ್ಯಾರ್ಥಿ ಲಾ ಸ್ಟೂಡೆಂಟ್ಸು ಬಿಹಾಫ್ ಆಫ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪವನ್ ಚಂದ್ರ ಶೆಟ್ಟಿ ಅವರಿಗೆ. ಓಕೆ, ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಟೂಡೆಂಟ್ಸು ಯಾವ ಒಂದು ಎಕ್ಸಾಮ್ಸ್ ನೋಡಿದರೆ ಯಾವ ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ ಅಂದರೆ, ಸರಿಯಾಗಿ ಮಟೀರಿಯಲ್ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲೂ ಈಗ ಹೊಸ ಸಬ್ಜೆಕ್ಟ್ಸ್ ಅಂದರೆ ನಮಗೆ ಅದ್ರ ಮೇಲೆ ಬೇರೆ ಯಾವುದಾದ್ರೂ ಆಗಲಿ ಕಮೆಂಟ್ರಿ ಬೇರೆ ಆಕ್ಟ್ ಬಿಟ್ಟರೆ ಏನೂ ಸಿಗೋದಿಲ್ಲ. ಇಂಗ್ಲೀಷಲ್ಲೇ ಒಳ್ಳೆ ಕಮೆಂಟ್ರೀಸ್ ಇನ್ನೂ ಅವೈಲಬಲ್ ಇಲ್ಲ. ಕಮೆಂಟ್ರೀಸ್ ಬರೋದು ಇಂಟರ್ಪ್ರಿಟೇಷನ್ ಆಗಬೇಕು, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಮಾಡಬೇಕು, ಅವಾಗ ನಮಗೆ ಕಮೆಂಟ್ರೀಸ್ ಸಿಗೋದು. ಸೊ ಇನ್ನು ಸದ್ಯಕ್ಕೆ ಬೇರೆ ಆಕ್ಟ್ಸ್ ಬಿಟ್ಟರೆ ಇಂಗ್ಲೀಷಲ್ಲೇ ಒಳ್ಳೆ ಮಟೀರಿಯಲ್ಸ್ ಇಲ್ಲ. ಯಾವುದು ಕೇಸಸ್ ಇನ್ನೂ ಅಪೀಲ್ ಹೋಗಿಲ್ಲ, ಓಕೆ, ಡಿಸೈಡ್ ಆಗಿಲ್ಲ, ಇಂಟರ್ಪ್ರಿಟೇಷನ್ ಸುಪ್ರೀಂ ಕೋರ್ಟ್ ಹೈಕೋರ್ಟಿಂದ ಆಗಿಲ್ಲ. ಸೊ ಇಂಥ ಟೈಮಲ್ಲಿ ರಿಪೀಟರ್ಸಿಗೆ ಬರೀರಿ ಅಂತ ಕಂಪೇಲ್ ಮಾಡೋದು ಅದು ಸರಿಯಲ್ಲ ಅಂತ ನನಗೂ ಅನಿಸುತ್ತೆ. ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಆಲ್ ರಿಪೀಟರ್ಸ್. ಓಕೆ, ಯಾರ್ಯಾರು ಈ ವಿಡಿಯೋ ನೋಡಿದಿರಾ, ಇಷ್ಟ ಆಗಿದೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.